ನಾನೇನೋ ಬೆಂಗಳೂರಿಗೆ ಬಂದ್ಬಿಟ್ಟೆ. ಅಕ್ಕ ಬೇರೆ ಇಲ್ಲೇ ಕಾಲೇಜಿಗೆ ಸೇರ್ಕೊ ಅಂತಿದ್ದಾಳೆ. ನಿತಿನ್ ಅವರು ಊರಲ್ಲೇ ಉಳ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು? ನಿತಿನ್ ಅವರು ಏನಾರು ಬೆಂಗಳೂರಿಗೆ ಬರ್ತಾರಾ? ಯಾವ್ದಕ್ಕೂ ಒಂದ್ಸಲಿ ಕಾಲ್ ಮಾಡಿ ಕೇಳ್ತೀನಿ. ನಿತಿನ್ ಅವ್ರೆ, ನೀವೇನಿಲ್ಲ? ಅಲ್ಲ ಮೇಘವ್ರೆ, ರೋಡ್ ಕ್ರಾಸ್ ಮಾಡುವಾಗ ನೋಡ್ಕೊಂಡು ಹೋಗತ್ತಾನೆ. ಅದೆಲ್ಲ ಬಿಡಿ, ಯಾವಾಗ ಬಂದ್ರಿ? ಮನೆ ಕಡೆ ಕಾಣಿಸ್ಲೇ ಇಲ್ಲ. ನಾನ್ ನಿನ್ನೆನೆ ಬಂದೆ. ಶರತ್ ಮನೇಲಿ ಉಳ್ಕೊಂಡಿದ್ದೀನಿ. ಹೌದಾ? ನೀವೇನಿಲ್ಲಿ? ಅಕ್ಕ ಇಲ್ಲೇ ಯಾವ್ದಾದ್ರು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ಲು. ಅದಕ್ಕೆ ವಿಚಾರಿಸ್ಕೊಂಡ್ ಬರೋಣ ಅಂತ ಬಂದೆ. ಒಳ್ಳೇದಾಯ್ತು. ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಕಾಲೇಜ್ ವಿಚಾರದಲ್ಲಿ ಏನೇ ಹೆಲ್ಪ್ ಬೇಕಿದ್ರು ಕೇಳಿ, ನಾನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿತಿನ್ ಅವರೇ. ಒಬ್ಳೆ ಹೇಗಪ್ಪ ಮ್ಯಾನೇಜ್ ಮಾಡೋದು ಅನ್ಕೊಂಡೆ. ನೀವ್ ಹೆಲ್ಪ್ ಮಾಡಿದ್ರೆ ಎಷ್ಟು ಆರಾಮ್ ಅನ್ಸುತ್ತೆ ಗೊತ್ತಾ? ಸ್ವಾತಿ ಅವರು ಹೇಗಿದ್ದಾರೆ? ಅವಳಿಗೇನಾಗಿದೆ? ಆರಾಮಾಗಿ ಇದ್ದಾಳಲ್ಲ. ಹೌದಾ? ಏನೂ ತೊಂದ್ರೆ ಇಲ್ಲ ತಾನೆ? ನನಗ್ ಗೊತ್ತಿರೋ ಹಾಗೆ ಅವಳಿಗೇನು ಆಗಿಲ್ಲ. ಯಾಕೆ ಕೇಳ್ತಿದ್ದೀರಾ? ಅವಳಿಗೇನಾರು ಆಗಿತ್ತಾ? ಹಾಗೆಲ್ಲ ಏನಿಲ್ಲ. ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ರಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ನಿತಿನ್ ಅವರು, ನಿಜ ಹೇಳಿ, ಸ್ವಾತಿಗೆ ಏನಾರು ಪ್ರಾಬ್ಲಮ್ ಆಗಿದ್ಯಾ? ಇಲ್ಲ ಏನಿಲ್ಲ. ನಾನು ಟೈಮ್ ಆಗ್ತಾ ಇದೆ, ನಾನು ಇನ್ನು ಹೊರಡ್ತೀನಿ. ಆಗಲ್ಲ ನಿತಿನ್ ಅವರೇ. ನೆನ್ನೆ ನೋಡಿದ್ರೆ ಸ್ವಾತಿನ ವಂಶಿಯವರು ಎತ್ಕೊಂಡು ಮನೆ ಒಳಗ್ ಹೋಗ್ತಿದ್ರು ಅಂತ ಅಜ್ಜಿ ಹೇಳಿದ್ರು. ಈಗ ನಿತಿನ್ ಅವರು ಸ್ವಾತಿ ಹೇಗಿದ್ದಾರೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ಗ್ಯಾರಂಟಿ ಸ್ವಾತಿಗೇನೋ ಪ್ರಾಬ್ಲಮ್ ಆಗಿದೆ. ಅಯ್ಯೋ ಬಾವಾ. ಇದ್ಯಾಕ್ ಮೇಘ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ಬಾವಾ, ದಾರಿಲ್ ಬರ್ತಾ ನಿತಿನ್ ಅವ್ರು ಸಿಕ್ಕಿದ್ರು. ನಿತಿ ಬೆಂಗಳೂರಿಗೆ ಬಂದಿದ್ದಾನ? ಅಲ್ಲ, ಒಂದ್ ಮಾತ್ ನನಗೆ ಹೇಳೇ ಇಲ್ಲಲ್ಲ ಅವನು. ಅದೆಲ್ಲ ವಿಚಾರ ಭಾವ. ಅವರು ಸ್ವಾತಿ ಹೇಗಿದ್ದಾರೆ ಅಂತ ವಿಚಾರಿಸಿದ್ರು. ಯಾವತ್ತೂ ಅವ್ರ ಆತರ ಎಲ್ಲ ಪ್ರಶ್ನೆ ಕೇಳ್ದವ್ರೆ ಅಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ ಭಾವ. ಸ್ವಾತಿಗೆ ಏನೋ ಆಗಿದೆ ಅನ್ನಿಸ್ತಿದೆ. ಅಲ್ಲ, ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ ಅಂತ ನೀನ್ ವಿಚಾರಿಸ್ಲಿಲ್ವಾ? ಅಯ್ಯೋ ಕೇಳ್ದೆ ಭಾವ. ಆದ್ರೆ ಅವ್ರು ಬೇರೆ ಏನೋ ಮಾತಾಡಿ ಮಾತ್ ಮರ್ಸಿ ಅಲ್ಲಿಂದ ಹೊರಟ್ಬಿಟ್ರು. ಅವ್ರು ಯೂಶ್ವಲಿ ಆತರ ಮಾಡ್ದವ್ರೆ ಅಲ್ಲ ಭಾವ. ನಿತಿನ್ ಅವರು ಏನೇ ಇದ್ರು ನೇರವಾಗಿ ಮಾತಾಡೋರು. ಈ ತರ ವಿಷಯ ಮುಚ್ಚಿಟ್ಟಿದ್ದಾರೆ ಅಂದ್ರೆ ಸ್ವಾತಿಗೆ ಗ್ಯಾರಂಟಿ ಏನೋ ಆಗಿದೆ ಅಂತ ಭಯ ಆಗ್ತಿದೆ ಭಾವ. ಹೋಗ್ ವಿಚಾರಿಸೋಣ ಅಂದ್ರೆ ಗೀತಕ್ಕ ಕೋಪ ಮಾಡ್ಕೊಂತಾಳೆ. ಅದಕ್ಕೆ ನಿಮ್ ಹತ್ರ ಬಂದ್ ಹೇಳ್ಕೊಂಡೆ. ಸರಿ ಮೇಘ, ನೀನ್ ಒಳಗಡೆ ಹೋಗು. ಅದೇನು ಅಂತ ನಾನು ವಿಚಾರಿಸ್ಕೊಂಡ್ ಬರ್ತೀನಿ. ಮಾವ, ಎಲ್ಲೋ ಹೊರಟಿರೋ ಹಾಗಿದೆ. ಯಾವ್ ಕಡೆ ಮಾವ? ಗೀತಾ, ಅದು ಕೆಲ್ಸ ಎಲ್ಲಾದ್ರೂ ಸಿಗತ್ತಾ ಅಂತ ಹುಡ್ಕೊಂಬರಕ್ ಹೊರಟಿದ್ದೆ. ಮಾವ, ನಾನು ನಿಮ್ ಜೊತೆ ಬರ್ಲಾ? ಹುಡ್ಕೋದಿಕ್ಕೆ ಹೆಲ್ಪ್ ಆಗತ್ತೆ. ಗೀತಾ, ಅದು ನೋಡು, ತುಂಬಾ ಬಿಸ್ಲಿದೆ. ನೀನ್ ಯಾಕೆ ಕಷ್ಟ ಪಡ್ತೀಯಾ? ನಿನ್ ಮನೇಲೇ ಇರು. ಸುಮ್ನೆ ಸುಸ್ತಾಗತ್ತೆ. ನಾನ್ ಹೋಗ್ ಬರ್ತೀನಿ. ಬರ್ತೀನಿ ಗೀತಾ. ಮೇಘ ಅನುಮಾನ ಪಡ್ತಿರೋ ತರ ಸ್ವಾತಿಗೆ ಏನಾದ್ರೂ ಅಪಾಯ ಆಗಿದ್ಯಾ? ವಿಷಯನ ನಾನ್ ಹೇಗ್ ತಿಳ್ಕೊಳ್ಳಿ? ಮಾರ್ನಿಂಗ್ ತಾತ. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೆ ಬಂತೇನೋ? ಬೆಂಗಳೂರು ವಾತಾವರಣ ಕೇಳ್ಬೇಕಾ? ಸೂಪರ್ ನಿದ್ದೆ ಬಂತು. ತಿಂಡಿ ಇನ್ನೇನ್ ರೆಡಿ ಆಗುತ್ತೆ. ಅಷ್ಟು ನೀವು ಕಾಫಿ ಟೀ ಬೇಕಾದ್ರೆ ಹೇಳು, ನಿಮ್ ಅಜ್ಜಿಗೆ ಹೇಳಿ ಮಾಡಿಸ್ಕೊಡ್ತೀನಿ. ತಾತ, ನಾನ್ ಕಾಫಿ ಟೀ ಇದೆಲ್ಲ ಕುಡಿಯಲ್ಲ. ಓನ್ಲಿ ಪ್ರೋಟೀನ್ ಶೇಕ್. ಈ ವಿಷಯದಲ್ಲಿ ನೀನು ವಂಶಿ ಇಬ್ರು ಒಂದೇ ತರ. ಅವನು ಜಿಮ್ ಇಂದ ಇನ್ನೇನ್ ಬಂದ್ಬಿಡ್ತಾನೆ. ಅಜಯ್, ಟೈಮ್ ಎಷ್ಟಾಯ್ತು? ಯಾಕದ? ಏನಿಲ್ಲಪ್ಪ, ನನ್ ಮೆಡಿಸಿನ್ ತಗೋ ಟೈಮ್ ಆಯ್ತು. ಅದು ತಿಂಡಿ ಮೊದ್ಲೇ ತಗೋಬೇಕು. ಅದ್ರಲ್ಲಿ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮ್ ಅಜ್ಜಿ ವಂಶಿ ಸೇರ್ಕೊಂಡು ಚೆನ್ನಾಗಿ ಕ್ಲಾಸ್ ತಗೋತಾರೆ. ಅಜಯ್, ಇಲ್ಲೇ ಕೂತಿರೋ, ನಾ ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬರ್ತೀನಿ. ತಾತ ಕೂತ್ಕೊಳ್ಳಿ. ಎಲ್ಲಿದೆ ಅಂತ ಹೇಳಿ ನಾನೇ. ನಿಂಗೆ ಗೊತ್ತಾಗಲ್ಲ ಕಣೋ, ಅದು ಕಬೋರ್ಡ್ ಇದೆ. ನಿನ್ ಕಾಣಿಸುತ್ತೋ ಇಲ್ವೋ? ತಾತ ಉಳ್ಕೊಂಡ್ ತರ್ತೀನಿ, ಟೆನ್ಷನ್ ತಗೋಬೇಡಿ. ನಾನು ಇರ್ಬೇಕಾದ್ರೆ ಯಾಕೆ ಟೆನ್ಷನ್ ತಗೊಳ್ತೀರಾ? ಕಬೋರ್ಡ್ ಲೆಫ್ಟ್ ಸೈಡ್ ಇದೆ ಕಣೋ. ಓಕೆ ತಾತ. ತಾತ ಹೇಳಿ ಕಬೋರ್ಡ್ ಇದೆ ಇರ್ಬೋದ? ಬರೀ ಫೈಲ್ಸ್ ಕಡೆ. ವಾವ್, ವಂಶಿ ಬ್ರೋ ಸರಿಯಾಗಿ ಆಸ್ತಿ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಅಜ್ಜಿ. ಗುಡ್ ಮಾರ್ನಿಂಗ್ ಸ್ವಾತಿ. ಚೆನ್ನಾಗಿ ನಿದ್ದೆ ಮಾಡಿದ್ಯೇನಮ್ಮ? ಪರವಾಗಿಲ್ಲ ಅಜ್ಜಿ, ಸ್ವಲ್ಪ ಮೈಕೈ ನೋವಿದೆ. ತಿಂಡಿ ತಿಂದಾದ್ಮೇಲೆ ಕಷಾಯ ಮಾಡ್ಕೊಡ್ತೀನಿ, ಕುಡಿ. ಮೈಕೈ ನೋವೆಲ್ಲ ಹೋಗುತ್ತೆ. ಅಯ್ಯೋ, ತಾತನ್ ಮಾತ್ರ ಕುಟ್ಟಿಯಾ? ಅಯ್ಯೋ ಮರ್ತದೆ ಅಜ್ಜಿ, ಈಗ್ಲೇ ಹೊಕೊಟ್ಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೆ, ಯಾರಿದು ಕಳ್ಳ? ಬೆಳ್ಬೆಳ್ಗೆ ತಾತನ್ ರೂಮಿಗೆ ನುಗ್ಗಿದಾನೆ. ಜೋರಾಗಿ ಕಿಚ್ಕೊಳ್ಳ. ಬೇಡ, ಕಳ್ಳ ತಪ್ಸ್ಕೊಂಡ್ರೆ ಕಷ್ಟ. ಮಾಡ್ತೀನಿ ನಿಮ್ಗೆ. ಟ್ಯಾಬ್ಲೆಟ್ ಸಿಕ್ತೋ ಇಲ್ವೋ? ಹೌದಾ? ಅಜಯಲ್ಲಿ ಮಲಗಿದಾನ ಅಥವಾ ಎದ್ದಿದಾನ? ನಾನು ಎದ್ದಿದ್ದಾನೆ ಕಣೋ. ನನ್ ಟ್ಯಾಬ್ಲೆಟ್ ತರೋದಕ್ಕೆ ರೂಮ್ ಹೋಗಿದ್ದಾನೆ. ಹೌದಾ? ಅಮ್ಮ, ಅಯ್ಯೋ, ಅವ್ನ್ ಕಳ್ಳ ಅಲ್ಲ, ಬಿಡಿದನ. ಸ್ವಾತಿ, ಇವನು ಅಜಯ್ ಅಂತ, ವಂಶಿ ಕಸಿನ್. ಮುಂಬೈಯಿಂದ ಬಂದಿದ್ದಾನೆ. ಏನು ಇವರು ವಂಶಿಯವ್ರ ಕಸಿನ್? ಸಾರಿ ಅಜಯ್ ಅವ್ರೆ, ನಂಗ್ ಗೊತ್ತಿರ್ಲಿಲ್ಲ. ನೀವ್ ಮನೆಗ್ ಬಂದಿರೋ ವಿಷಯನು ಯಾರು ನನ್ನ ಹತ್ರ ಹೇಳಲಿಲ್ಲ. ಅದು ಸಡನ್ ಆಗಿ ನಿಮ್ನ ರೂಮಲ್ಲಿ ನೋಡಿ ಕಳ್ಳ ಅಂದ್ಕೊಂಡ್ಬಿಟ್ಟೆ. ಸಾರಿ. ಓದೇ ಸರಿ ಆಗಿತ್ತೇನೋ? ಅಲ್ವೋ, ತಪ್ಪಿಸ್ಕೋದಲ್ವೇನೋ? ಇಷ್ಟೊಂದು ನೀರ್ ತಿನ್ನೋದಾ? ವಂಶಿಯವ್ರ ಸುಮ್ನಿರಿ, ನಂಬೇಡಿ. ನಂಗ್ ಗೊತ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಹೊಡೆದ್ಬಿಟ್ಟೆ. ನಾನ್ ನಿಜವಾಗ್ಲೂ ನಿಮ್ನ ಕಳ್ಳ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಾಬಿ, ತರ್ಡು ಯಾರಾದ್ರೂ ಬೆಳಗ್ಗೆ ಬರ್ತಾರಾ? ಸೂಪರ್, ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿ. ಸಾರಿ ಅಜಯ್ ಅವ್ರೆ, ಇನ್ನೊಂದ್ಸಲ ಈ ತರ ಆಗಲ್ಲ ಪ್ಲೀಸ್. ಇದೊಂದ್ಸಲ ಕ್ಷಮಿಸ್ಬಿಡಿ. ಅದು
ಕಲ್ಲ ಅಂತ ಅನ್ಕೊಂಡು ಟೆನ್ಷನ್ ಅಲ್ಲಿ ಹೊಡ್ಬಿಟ್ಟೆ. ಟೆನ್ಷನ್ ಆದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಾಗಲ್ಲ. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಬಾಬಿ. ಇಬ್ರು ಸರಿಯಾಗಿದ್ದಾರೆ. ಇವಳು ಕಳ್ಳ ಅನ್ಕೊಂಡು ಅಟ್ಟಿಸ್ಕೊಂಡ್ ಹೊಡಿಯಕ್ ಓಡಾಡಿದ್ಲು, ಇವನು ತಪ್ಪಿಸ್ಕೊಂಡು ಅಯ್ಯಯ್ಯೋ ಅನ್ಕೊಂಡು ಓಡಾಡ್ದಿದ್ದ ಅಲ್ವೋ. ತಲೆ ಮೇಲಿರೋ ಕ್ಯಾಪ್ ತೆಗೀರಲ್ವೇನೋ. ಅಜ್ಜಿ ಯೂಸ್ಲಿ ಹುಡ್ಡಿನ ನಾನು ಈ ರೀತಿ ಹಾಕೊಂಡಿರ್ತೀನಿ. ಈ ಹುಡ್ಡಿ ಹಾಕೊಂಡಿರೋದ್ರಿಂದ ಈ ರೀತಿ ಒದೆ ತಿಂತೀನಿ ಅಂತ ನನಗ್ ಗೊತ್ತಿರ್ಲಿಲ್ಲ. ಹಬ್ಬ ಸರಿ ಆಯ್ತು, ಬನ್ನಿ ತಿಂಡಿ ತಿನ್ನೋಣ. ಸಾರಿ. ಬಾಬಿ, ಅಜ್ಜಯ್ಯಗೆ ಹೊಡೋರಲ್ಲ, ಈತನ್ ಮಾತು ನಾ ಮರೆಯಲ್ಲ. ಸೇರ್ ತೀರ್ಸ್ಕೊಡ್ತೀನಿ. ಅರ್ಜೆಂಟಾಗಿ ಫೋನ್ ಮಾಡಿ ಮೀಟ್ ಮಾಡ್ಬೇಕು ಅಂದೆ. ಏನಾದ್ರೂ ಪ್ರಾಬ್ಲಮ್ ಕುಮಿ? ನಿತಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳ್ಬೇಕಾಗಿತ್ತು, ಅದಕ್ಕೆ ಮೀಟ್ ಮಾಡು ಅಂತ ಹೇಳ್ದೆ. ಏನ್ ವಿಷಯ ಕುಮಿ? ನಿಜ ಹೇಳ್ನಿತಿ, ಸ್ವಾತಿಗೆ ಏನು ತೊಂದರೆ ಆಗಿಲ್ಲ ತಾನೆ? ಮಗ, ನನ್ನ ಹತ್ರ ಹೇಳೋದಿಕ್ಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಿದ್ಯೇನೋ? ಏನಾಯ್ತು ಹೇಳೋ. ನಾನ್ ಹೇಳ್ತೀನಿ, ಆದ್ರೆ ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ಮಗ. ಪಶುಪತಿ ಸ್ವಾತಿ ಅವ್ರನ್ನ ಕಿಡ್ನಾಪ್ ಮಾಡಿದ್ದ ಅಷ್ಟೇ ಅಲ್ಲ ಕುಮಿ. ಆ ಕಡೆ ನೋಡು ಬಾವ. ಏನಾದ್ರೂ ತಾಳಿ ಬಿಗಿಲಿಲ್ಲ, ಕತ್ತಿ ಇವಳು ಕುತ್ತಿಗೆ ಒಳಗಡೆ ಹೋಗುತ್ತೆ. ಮಗ, ಆ ಪಶುಪತಿಯಿಂದ ನಿಮ್ಗೆ ಇಷ್ಟೊಂದು ತೊಂದರೆ ಆಯ್ತಾ? ಸ್ವಾತಿ ಮನೆ ಹತ್ರ ಓಡಾಡೋದನ್ನ ನೋಡ್ದೆ. ಅವಳಿಗೇನು ಆಗಿರಲ್ಲ ಅನ್ಸತ್ತೆ, ಬಟ್ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರ್ತಾಳೆ ಅನ್ಸತ್ ಮಗ. ನಾನು ಮೇಘ ಅವ್ರು ಸಿಕ್ಕಿದ್ರು, ಅವ್ರ ಹತ್ರ ಸ್ವಾತಿ ಅವ್ರ ಬಗ್ಗೆ ವಿಚಾರಿಸ್ದೆ. ಆದ್ರೆ ಇಷ್ಟೆಲ್ಲ ವಿಷಯ ಹೇಳಿದ್ರೆ ಮೇಘ ಅವ್ರು ಗಾಬರಿ ಆಗ್ತಾರೆ ಅಂತ ಆ ವಿಚಾರನ ಅವ್ರ ಹತ್ರ ಮಾತಾಡಕ್ ಹೋಗ್ಲಿಲ್ಲ ನಾನು. ಸದ್ಯ ಆ ದೇವ್ರ ದಯೆಯಿಂದ ಪಶುಪತಿಯಿಂದ ಸ್ವಾತಿಗೇನು ತೊಂದರೆ ಆಗಿಲ್ಲ ಮಗ. ಆಗಿದ್ದಾಗೋಯ್ತು, ಆದ್ರೆ ಈ ವಿಷಯನ ನೀನ್ ಯಾವ್ದೇ ಕಾರಣಕ್ಕೂ ಮನೆಯವ್ರ ಹತ್ರ ಮಾತಾಡಕ್ ಹೋಗ್ಬೇಡ. ಮುಖ್ಯವಾಗಿ ಗೀತಾ ಅವ್ರಿಗೆ ಈ ವಿಷಯ ಗೊತ್ತಾಗ್ಲೇಬಾರ್ದು. ಗೀತಂಗಾಗ್ಲೇ ವಿಷಯ ಗೊತ್ತಾಗಿದೆ ನಿತಿನ್ ಅವ್ರೆ. ಗೀತಾ, ನೀನೇನಿಲ್ಲಿ? ಹೌದು ಮಾವ್, ನಿಮ್ಮನ್ ಹಿಂಬಾಲ್ಸ್ಕೊಂಡ್ ಬಂದು ನಾನ್ ಒಳ್ಳೆ ಕೆಲ್ಸಾನೇ ಮಾಡ್ದೆ ಅಂತ ಅನಿಸ್ತದೆ. ಇಲ್ಲ ಅಂದಿದ್ರೆ ಇಷ್ಟೊಂದ್ ಮುಖ್ಯವಾದ ವಿಷಯ ನನಗ್ ಗೊತ್ತೇ ಆಗ್ತಿರ್ಲಿಲ್ಲ. ನಿತಿನ್ ಅವ್ರೆ, ಸ್ವಾತಿನ್ ಕಂಡ್ರೆ ನಿಮ್ ಫ್ಯಾಮಿಲಿಯಲ್ಲಿ ಯಾರಿಗೂ ಆಗಲ್ಲ. ಅಷ್ಟಕ್ಕೂ ನಿಮ್ಮನ್ನ ಅವಳು ಬಿಟ್ಟು ದೂರ ಹೋಗಿ ಬೇರೆ ಮದ್ವೆ ಆಗಿದ್ದಾಳೆ ತಾನೆ. ಅಂತದ್ರಲ್ಲಿ ನೀವಿನ್ನೂ ಅವಳಿಗೆ ತೊಂದ್ರೆ ಕೊಡ್ತಾನೆ ಇದ್ದೀರಾ. ಇದ್ರ ಅರ್ಥ ಏನು? ನೀವಿನ್ನೂ ಅವಳನ್ನ ಪೂರ್ತಿಯಾಗಿ ಮರ್ತಿಲ್ಲ ಅಂತ ತಾನೆ. ಅದಕ್ಕೆ ಹೀಗಾಗ್ತಾ ಇರೋದು. ಅಲ್ಲ, ಸ್ವಾತಿಗೂ ಒಂದ್ ಬದುಕಿದೆ ಅನ್ನೋದು ನಿಮ್ಗೆ ಆ ಪಶುಪತಿಗೆ ಅರ್ಥನೇ ಆಗಲ್ವಾ? ಈಗ ತಾನೇ ಮದ್ವೆ ಆಗಿ ಬೇರೆ ಮನೆಗ್ ಹೋಗಿದ್ದಾಳೆ. ಅಲ್ಲಿ ನೆಮ್ಮದಿಯಿಂದ ಇರ್ತಾಳೆ ಅಂತಂದ್ರೆ ಒಂದಲ್ಲ ಒಂದ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಅವಳು ನೆಮ್ಮದಿನ ಹಾಳ್ ಮಾಡ್ತಾನೆ ಇದ್ದೀರಲ್ಲ. ಅವಳಿಷ್ಟು ಕಷ್ಟ ಸಂಕಟ ಪಡೋದ್ ನೋಡಿ ನಿಮ್ಗೇನು ಅನ್ಸದೇ ಇಲ್ವಾ? ಗೀತಾ, ಇದ್ರಲ್ಲಿ ನಿತಿದೇನ್ ತಪ್ಪಿದೆ? ಆ ಪಶುಪತಿ ಜೊತೆ ಇವನ್ನ ಸೇರ್ಸಿ ಏನಕ್ ಬೈತಿದ್ಯಾ? ಎಲ್ರು ಒಂದೇ ಫ್ಯಾಮಿಲಿ ಅಲ್ವಾ? ಅದಕ್ಕೆ. ನಿತಿನ್ ಅವ್ರೆ, ನಿಮಗ್ ನಾನ್ ಹೇಳೋದು ಇವಾಗ್ಲಾದ್ರೂ ಅರ್ಥ ಆಯ್ತಾ? ಇನ್ ಮುಂದೆ ಆದ್ರೂ ಸ್ವಾತಿಯಿಂದ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಇದ್ಬಿಡಿ. ಸ್ವಾತಿಗಿರೋ ಕಷ್ಟ ಒಂದಲ್ಲ ಎರಡಲ್ಲ. ಆ ಕಡೆ ಪಶುಪತಿ, ಈ ಕಡೆ ನೀವು, ಇನ್ನೊಂದ್ ಕಡೆ ನಿಮ್ಮಮ್ಮ. ಎಲ್ರು ಸೇರ್ಕೊಂಡು ಅವಳ ಜೀವನದಲ್ಲಿ ನೆಮ್ಮದಿ ಅನ್ನೋದನ್ನೇ ಹಾಳ್ ಮಾಡ್ತಾ ಇದ್ದೀರಾ. ಪದೇ ಪದೇ ತೊಂದ್ರೆ ಕೊಡ್ತಾನೆ ಇದ್ದೀರಾ. ಅವಳು ಇವಾಗ್ಲಾದ್ರೂ ನೆಮ್ಮದಿಯಾಗಿರೋದಕ್ ಬಿಟ್ಬಿಡಿ. ಕೈ ಮುಗಿದ್ ಕೇಳ್ಕೊಂತೀನಿ. ಮಾವ, ಬನ್ನಿ ಹೋಗಲ್ಲ. ಗೀತಾ, ಒಂದ್ ನಿಮಿಷ. ಗೀತಾ ಒಂದ್ ನಿಮಿಷ ನನ್ ಮಾತ್ ಕೇಳು ಗೀತಾ. ಬನ್ನಿ ಮಾವ. ಗೀತಾ, ಒಂದ್ ನಿಮಿಷ ನೋಡು. ಇಲ್ಲಿ ನಡೆದುದನ್ನ ದಯವಿಟ್ಟು ಮನೇಲಿ ಹೇಳ್ಬೇಡ. ಎಲ್ರು ತುಂಬಾ ಟೆನ್ಷನ್ ಆಗ್ತಾರೆ, ಪ್ಲೀಸ್. ನನಗೂ ಚೆನ್ನಾಗ್ ಅರ್ಥ ಆಗುತ್ತೆ ಮಾವ. ಇಲ್ಲಿ ನಡೆದಿರೋ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಸ್ವಾತಿಗೆ ತೊಂದ್ರೆ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಈ ವಿಷಯನ ಯಾರಿಗೂ ಹೇಳಲ್ಲ. ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಸ್ವಾತಿಗೆ ಯಾವಾಗ್ಲೂ ಬೈತಿದ್ದೆ. ನನ್ನ ಅನುಮಾನ ನಿಜ ಆಯ್ತು. ನೀನ್ ಯಾವತ್ತೂ ಸ್ವಾತಿನ ದ್ವೇಷ ಮಾಡಕ್ಕೆ ಸಾಧ್ಯನೇ ಇಲ್ಲ ಗೀತಾ. ಅಮ್ಮ ಅಜ್ಜಿ ಹತ್ರ ಮಾತಾಡಿದ್ರೆ ಮನ್ಸಿಗೆ ಎಷ್ಟು ಸಮಾಧಾನ ಆಗಿರೋದು. ಈಗ ಹೋಗ್ ಮಾತಾಡಿದ್ರೆ ಅಕ್ಕ ಮತ್ತೆ ಬೈತಾಳೆ, ಅಮ್ಮಂಗೂ ಬೈತಾಳೆ. ಬೇಡ, ನಾನ್ ಹೋದ್ರೆ ಮತ್ತೆ ಗಲಾಟೆ ಆಗತ್ತೆ. ಯಾಕಮ್ಮ ಒಬ್ಳೆ ನಿಂತಿದ್ಯಾ? ನಿಮ್ ಮನೆಯವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಹೋಗ್ ಮಾತಾಡ್ಕೊಂಬ. ಬೇಡ ಅಜ್ಜಿ, ನಾನು ಅಲ್ಲೋಗ್ ಮಾತಾಡ್ಸಿದ್ರೆ ಏನಾಗುತ್ತೆ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು. ನಾನ್ ಹೋಗ್ ಮಾತಾಡ್ಸಿದ್ರೆ ಅಲ್ಲಿ ಜಗಳ ಆಗುತ್ತೆ, ನಮ್ಮ ಮನೆಯವ್ರ ನೆಮ್ಮದಿ ಹಾಳಾಗುತ್ತೆ. ನೀನ್ ಹೇಳೋದು ಸರಿಯಾಗೇ ಇದೆ. ಈಗ್ಲೇ ನೀನ್ ಬೇಜಾರಲ್ಲಿದ್ಯಾ. ನೀನ್ ಅಲ್ಲಿಗೆ ಹೋಗಿ ಮಾತಿಗ್ ಮಾತ್ ಬೆಳೆದು ಜಗಳ ಆಗಿ ಇನ್ನೂ ಬೇಜಾರಾಗೋ ಬದ್ಲು ಇನ್ನು ಸ್ವಲ್ಪ ದಿನ ಕಾಯಿ. ಅಷ್ಟರಲ್ಲಿ ಅವನ್ ಮನ್ಸು ತಿಳಿಯಾಗುತ್ತೆ, ಕೋಪನೂ ಕಡಿಮೆ ಆಗುತ್ತೆ. ಪಶುಪತಿ ಮಾಡಿದ ಮೋಸದಿಂದ ನಾನ್ ಯಾವ ಪರಿಸ್ಥಿತಿ ಬಂದಿದ್ದೀನಿ ನೋಡಿದ್ರ? ನಮ್ಮ ಮನೆಯವ್ರ ಹತ್ರ ಮಾತಾಡೋದಕ್ಕೂ ಹಿಂದೆ ಮುಂದೆ ನೋಡೋ ತರ ಆಗಿದೆ. ಪಶುಪತಿ ಎಂತ ಮೋಸ ಮಾಡಿದಾನೆ ಅಂತ ಎಲ್ರಿಗೂ ಗೊತ್ತು. ಆ ನೀಚ ಮಾಡಿರೋ ಕೆಲ್ಸಕ್ಕೆ ನಿನಗ್ ಶಿಕ್ಷೆ ಆಗಿದೆ ಅಂತ ಅನ್ಕೋಬೇಡ. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಹೋಗ್ಲೇಬೇಕು. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ. ಅಜ್ಜಿ, ಇವಾಗ ಕಾಯೋದ್ ಬಿಟ್ರೆ ನಂಗ್ ಬೇರೆ ದಾರಿನೂ ಇಲ್ಲ. ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ. ಸರಿ ಹೋಗ್ಲೇಬೇಕು. ಪದ್ಮ, ಈ ಬೀನ್ಸ್ ಬಸ್ಸಾರ್ ತಾನೇ ಮಾಡ್ತೀಯಾ? ಹೌದು ಅತ್ತೆ, ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡಿ. ಮತ್ತೆ ನಿಮಗ್ ಡಾಕ್ಟರ್ ಹೇಳಿದಾರೆ ಖಾರ ತಿನ್ಬಾರ್ದು ಅಂತ. ಬಾಯಿ ರುಚಿ ಜಾಸ್ತಿ ನಿಮ್ಗೆ. ಕುಮಾರ, ಗೀತಾ ಬಂದ್ರ ಇರಪ್ಪ, ಮಜ್ಜಿಗೆ ತರ್ತೀನಿ. ಬೇಡ ಅತ್ತೆ, ನಮ್ಗೆ ಯಾಕೋ ಸ್ವಲ್ಪ ತಲೆನೋವ್ತಿದೆ. ನಾನೊಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಗೀತಾ, ಯಾಕಮ್ಮ ಒಂಥರ ಇದೆಯಾ? ಏನಿಲ್ಲ ಅಮ್ಮ. ಅಜ್ಜಿ, ಸ್ವಾತಿ ಏನಾದ್ರೂ ಇಲ್ಲಿಗ್ ಬಂದಿದ್ಲಾ? ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ? ನಾವಂತೂ ಕರಿಯಕ್ ಹೋಗಿಲ್ಲ. ಸ್ವಾತಿ ಜೊತೆಲಿ ಮಾತಾಡಿದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೆದರ್ಸ್ತೀಯಾ? ಅವಳು ಬೇಜಾರದಲ್ಲಿರ್ತಾಳೆ. ಅದಕ್ಕೆ ಅವಳು ಈ ಕಡೆ ಬಂದು ಇಲ್ಲ, ಹೋಗೂ ಇಲ್ಲ. ಗೀತಾ, ಇದೇನೆ ಹೊಸ್ತಾ ಕೇಳ್ತಿದ್ಯಾ? ಸ್ವಾತಿ ಜೊತೆ ಮಾತಾಡಿದ್ರೆ ಅವಳ ಜೊತೆಗ್ ನಮ್ಮನ್ನು ಬೈತಿ ಅಂತ ನಾವ್ ಅವಳ ತಂಟೆಗೆ ಹೋಗಲ್ಲ ಈಗ. ಅದು ನೀವ್ ನನ್ ಬೆನ್ ಹಿಂದೆ ಏನಾದ್ರೂ ಅವಳನ್ನ ಕರ್ಸಿ ಮಾತಾಡ್ಸ್ತಿದ್ದೀರೇನೋ ಅಂತ ಕೇಳ್ದೆ ಅಷ್ಟೆ. ಇದೇನೆ ಮನೆಯವ್ರ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲ. ಅಯ್ಯೋ ಅಜ್ಜಿ,
ಹಾಗಲ್ಲ, ನಿಮ್ಗ್ ಅವಾಗವಾಗ ನೆನ್ಪಿಸ್ತಾನೆ ಇರ್ಬೇಕು. ಇಲ್ಲ ಅಂದ್ರೆ ಆ ಸ್ವಾತಿನ ಇಲ್ಲಿಗೆ ಕರ್ಕೊಂಡ್ ಬಂದು ಇಲ್ಲಿ ಉಳಿಸ್ಕೊಂಡ್ಬಿಡ್ತೀರಾ ಅಷ್ಟೇ. ಅಷ್ಟಕ್ಕೂ ನನ್ ಮೇಲಿರೋ ಈ ಭಯ ಹಂಗೆ ಇರ್ಬೇಕಲ್ಲ. ಆಯ್ತಾಯ್ತು, ನಮ್ಮನ್ನ ಎಷ್ಟ್ ದಿವಸ ಹೆದರ್ಸ್ತಿ ಅಂತ ನಾನು ನೋಡ್ತೀನಿ. ಸ್ವಾತಿ ಹೇಗಿದ್ದಾಳೆ, ಅವಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಂತ ಹೇಗ್ ತಿಳ್ಕೊಳ್ಳೋದು ಈಗ? ಛೇ, ನಾನಾಗಿ ಅವಳ ಜೊತೆ ಮಾತಾಡ್ಕೊಂಡ್ ಹೋಗಕ್ಕೂ ಮನ್ಸ್ ಬರ್ತಿಲ್ಲ. ಈಗ ಏನ್ ಮಾಡೋದು? ಪ್ರೀತಿ ಬಾಯ್ಲಿ. ಬಂದೆ ಅಕ್ಕ. ಏನಕ್ಕ? ಪ್ರೀತಿ, ನೀನ್ ಆ ಮನೆಗ್ ಹೋಗಿ ಸ್ವಾತಿನ ಈ ಮನೆಗ್ ಬಾ ಅಂತ ಕರ್ದ್ ಬಾ ಪ್ಲೀಸ್. ಯಾಕಕ್ಕ? ನೋಡಿ, ನಾನ್ ಇವಾಗ ಹೋಗಿ ಕರ್ಕೊಂಡ್ ಬಂದ್ರೆ ಆಮೇಲೆ ನೀನ್ ನಂಗೆ ಬೈತ್ಯಾ. ನಾನ್ ಹೋಗಲ್ಲಪ್ಪ. ಅಯ್ಯೋ, ನಾನ್ ಬೈಯಲ್ಲ ಕಣೆ. ಇವಾಗ ನಾನೇ ತಾನೇ ಕರ್ಕೊಂಬ ಅಂತ ಹೇಳ್ತಾ ಇರೋದು. ಸುಮ್ನೆ ನಾನ್ ಹೇಳಿದ್ ಮಾತ್ ಕೇಳು. ಹೋಗು, ಕರ್ಕೊಂಡ್ ಬಾ, ಹೋಗು. ಪ್ರೀತಿ ಬಾಯ್ಲಿ. ನಾನ್ ಹೇಳ್ದೆ ಅಂತ ಯಾರಿಗೂ ಹೇಳ್ಬಾರ್ದು. ಆಮೇಲೆ ನನ್ ಹೆಸರು ಕೂಡ ತಗೋಬೇಡ. ಏನಾದ್ರೂ ಸ್ವಾತಿ ಯಾರ್ ಹೇಳಿದ್ದು ಅಂತ ಕೇಳಿದ್ರೆ ಅಜ್ಜಿ ಹೇಳಿದ್ರು ಅಂತ ಹೇಳು. ಅರ್ಥ ಆಯ್ತಾ? ಸರಿನಾ? ತೇರಿ ಅಕ್ಕ. ಅರ್ಥ ಆಯ್ತಾ? ಕೆಲವ್ರು ಈ ತರನು ಕೆಲಸ ಗಿಟ್ಟಿಸ್ಕೋತಾರಂತ ಗೊತ್ತಿರ್ಲಿಲ್ಲ. ಏನ್ ನಿಮ್ ಮಾತಿನ ಅರ್ಥ? ನಿನಗ್ ಜಾಬ್ ಗಿಟ್ಟಿಸ್ಕೊಳ್ಳೋಕೆ ಅಜ್ಜಿ ತಾತ ಇನ್ಫ್ಲೂಯೆನ್ಸ್ ಬೇಕಾಯ್ತು. ಆ ಕೆಲ್ಸ ಮಾಡೋ ಯೋಗ್ಯತೆ ನಂಗಿಲ್ಲ ಅಂತೀರಾ? ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ. ನಮ್ ಕಡೆ ಇಂಟರ್ವ್ಯೂ ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿರುತ್ತೆ. ಪಾಸ್ ಮಾಡೋ ಅಷ್ಟೊಂದು ಈಸಿ ಅಲ್ಲ. ನೀವೇನ್ ಇನ್ಫ್ಲೂಯೆನ್ಸ್ ನನ್ ಕೆಲ್ಸ ಕೊಡ್ಬೇಕಾಗಿಲ್ಲ. ಇಂಟರ್ವ್ಯೂ ಮಾಡಿ ಅದ್ರ ತಕ್ಕಂಗೆ ನನಗ್ ಕೆಲ್ಸ ಕೊಡಿ. ಸರಿಯಾಗಿ ಯೋಚನೆ ಮಾಡು. ನೀವ್ ಯಾವ ಕೆಲ್ಸ ಕೊಟ್ರು ನಾ ಅದನ್ನ ಮಾಡ್ತೀನಿ. ಹೌಸ್ ಕೀಪಿಂಗ್ ಕೆಲಸ ಕೊಡ್ಬೋದು.